ಆಸೆ ಆಗುತ್ತೆ ಅದು. ಯಾಕೆ ನಾನು ಇನ್ನೂ ನಡ್ಕೊಂಡಿಲ್ಲ, ನನ್ನ ಹತ್ರ ಎಲ್ಲರನ್ನೂ ಕೇಳಿ ಒಂದು ಸಣ್ಣ ಪದ ಬಗ್ಗೆ ನಾನು ಮಾತನಾಡಲ್ಲ, ಅದು ನನ್ನ ಒಳಗಡೆನೂ ಬರೋದಿಲ್ಲ. ನಂತರದ್ದು ನಾವು ತೆಗೆದುಕೊಂಡು ಯುದ್ಧೋಪಾದಿಯಲ್ಲಿ ತೆಗೆದುಕೊಳ್ಬೇಕಾಗಿರೋ ಮತ್ತೊಂದು ವಿಷಯ ಅಂದ್ರೆ, ಇವತ್ತು ಉರ್ಧಾ ಪಂಜಾಬ್ನಲ್ಲಿ ಮಾತ್ರ ಇಲ್ಲ, ಬಹುತೇಕ ಎಲ್ಲಾ ನಗರಗಳಿಗೂ ಬಂದ್ಬಿಟ್ಟಿದೆ. ಡ್ರಗ್ಸ್ ಅನ್ನೋದು ಬಹಳ ಸಾಮಾನ್ಯ ಆಗ್ಬಿಟ್ಟಿದೆ. ಬರೀ ಬೆಂಗಳೂರಲ್ಲ, ಮೈಸೂರು, ಹುಬ್ಬಳ್ಳಿ, ಮಂಗಳೂರು ಎಲ್ಲ ಕಡೆ ಆಗಿದೆ. ಪ್ರತಿನಿತ್ಯ 10 ಕುಟುಂಬಗಳು 100 ಕುಟುಂಬಗಳನ್ನ ಆಗ್ತಾ ಇದೆ. ಖುಷಿಗೋಸ್ಕರ ನಮ್ಮ ರಾಜಕಾರಣಿಗಳ ಮಕ್ಕಳು, ಬೇಕಾದ್ರೆ ಅವ್ರು ಇಲ್ಲ ಅಂತ ಹೇಳಿ ಮಂತ್ರಿಗಳ ಮಕ್ಕಳುಗಳು ಖುಷಿಗೋಸ್ಕರ ವಾರಕ್ಕೊಂದಿನ ವೀಕೆಂಡ್ ಅಂತ ಹೇಳಿ ತಗೊಳ್ತಾ ಇದ್ದಾರೆ. ಬರ್ತಿದೆ ಪಾರ್ಟಿಗಳಲ್ಲಿ ಅವರು ಡ್ರಗ್ಸ್ ಕೊಡ್ತಿದ್ದಾರೆ. ಅವ್ರ ಜೊತೆ ಅವರೊಬ್ಬರೇ ಹೋಗಲ್ಲ. ಆ ಸಚಿವರ ಮಕ್ಕಳುಗಳು 200 ರೂಪಾಯಿ ಫೀಸ್ ಕೊಡಲ್ಲ ಒಬ್ಬರಿಗೆ, ಆದ್ರೆ ಡ್ರಗ್ಗೋಸ್ಕರ 50,000 1 ಲಕ್ಷ ಖರ್ಚು ಮಾಡ್ತಾರೆ. ಚಿಕ್ಕ ಹುಡುಗರು 13 ವರ್ಷಕ್ಕೆ ಮಕ್ಕಳನ್ನ ಅಡಿಕ್ಟ್ ಮಾಡ್ತಿದ್ದಾರೆ ಚಾಕ್ಲೇಟ್ ಅಲ್ಲಿ ಹಾಕೊಡೋ ಮೂಲಕ. ಇದನ್ನ ಅಲ್ಲಿ ಯಾವುದೇ ಒಂದು ಮನೆ ಡ್ರಗ್ಸ್ಗೋಸ್ಕರ ತಗೊಳಿದ್ರೆ ಅದು ನಾವೆಲ್ಲ ಅಡುಗೆ ಪಡ್ಬೇಕು. ಅದಕ್ಕೆ ಯಾವ ಕಾರಣ ಕೊಡಬಾರ್ದು. ಸಮರೋಪಾದಿಯಲ್ಲಿ ಅವ್ರನ್ನ ಸಿಕ್ಕಿದ್ದಾರೆ, ಪೊಲೀಸ್ ಕೂಡ ಗೊತ್ತಿದೆ, ಅವ್ರು ಏನೂ ಮಾಡಕ್ಕಾಗಲ್ಲ. ನಾನು ಹೇಳ್ದಲ್ಲ, ಎಲ್ರಿಗೂ ಅದೋರ್ದಲ್ಲೇ ಆಗಿದೆ ವ್ಯವಸ್ಥೆ, ನಾವೇನು ಮಾಡಕ್ಕಾಗಲ್ಲ, ಅದನ್ನ ನಾನು ದೋಚ್ಕೊ ಅಂತ ಹೇಳಿ ನೋ. ಆ ಯಾರೇ ಡ್ರಗ್ಸ್ ಮಾಡ್ತಾರೆ ತಗೊಳ್ಳೋ ಹುಡುಗರನ್ನ ನೀವು ಬುದ್ಧಿ ಹೇಳ್ಬೇಕು, ಹೆಣ್ಣು ಮಕ್ಳಿಗೆ ಬುದ್ಧಿ ಹೇಳ್ಬೇಕು, ನಂತರ ಅವ್ರನ್ನ ಕರ್ಕೊಂಡೋಗಿ ಸರಿ ಮಾಡಿಸ್ಬೇಕು. ಆ ವಿಷಯದಲ್ಲಿ ಮಾತ್ರ ಪೊಲೀಸಿಗೆ ಕೊಡಬೇಕು. ಒಂದು ಸಾರಿ ಎಚ್ಚರಿಕೆ ಪಡಿ, ನೆಕ್ಸ್ಟ್ ಪೊಲೀಸ್ ಕೊಡಿ. ಡ್ರಗ್ ಫ್ರೀ ಸ್ಟೇಟ್ ಆಗಬೇಕು ನಮ್ದು. ಸಾವಿರಾರು ಮಕ್ಕಳುಗಳು, ಕಡಿಮೆ ಕಾಲೇಜ್ ಹುಡುಗಿಯರಲ್ಲಿ 80% ಮಕ್ಕಳು ತಗೊಳ್ತಾ ಇದ್ದಾರೆ ಇದನ್ನ. ಅದರಲ್ಲಿ 30% ಅಡಿಕ್ಟ್ ಆಗ್ತಾ ಇದ್ದಾರೆ. ಅವರೆಲ್ಲರೂ ನಾವು ನೋಡ್ಬೇಕಾಗುತ್ತೆ. ಆ ಕುಟುಂಬ ನರಳುತ್ತೆ. ಹೊರಗಡೆ ಬರಕ್ಕೆ ಅವ್ರು ಧೈರ್ಯ ಮಾಡ್ತಾ ಇಲ್ಲ ಆ ಕುಟುಂಬಗಳು. ನೀವು ಅವರಿಗೆ ಧೈರ್ಯ ಪಡಬೇಕು. ನಿಮ್ಮ ಪ್ರತಿಯೊಂದು ಏರಿಯಾದಲ್ಲಿ, ನೀವಿರುವ ರಸ್ತೆಗಳಲ್ಲಿ, ಆ ರಸ್ತೆಯಲ್ಲಿರುವ ಪ್ರತಿ ಮನೆಗಳಲ್ಲಿ, ಅವರು ವಯಸ್ಸಾದವರಿರ್ಲಿ, ಅಶಕ್ತರಿರ್ಲಿ, ಅಥವಾ ಯಾರ ಕೆಲಸಗಾರರಿರ್ಲಿ, ಅವರಿಗೆ ನೀವು ನೋಡ್ಬೇಕು. ಅವ್ರು ಯಾರೂ ಕೂಡ ನಿಮ್ಮನ್ನ ಇವ ಬೇರೆಯವ ಅಂತ ಹೇಳ್ಬಾರ್ದು. ಇವ ನಮ್ಮವ ಅಂತ ಹೇಳೋ ರೀತಿಯಲ್ಲಿ ನೀವು ನಡ್ಕೋಬೇಕು. ಆ ಲೈಟ್ ಬಿಲ್ ಕಟ್ಬೇಕಾ, ಯಾರು ಆಗೋದಿಲ್ಲ ಕಟ್ಕೊಡ್ತೀವಿ. ಆ ಮಗುಗೆ ಯಾವ್ದು ಆಟೋ ಫಿಕ್ಸ್ ಮಾಡ್ಬೇಕಾ ಮಾಡ್ಕೊಡ್ತೀವಿ. ಎಲ್ಲ ಜನೋಪಕಾರಿ ಕಾರ್ಯಕ್ರಮಗಳನ್ನ ಮಾಡ್ತಾ ಹೋಗ್ಬೇಕು. ಆ ಜನರಿಗೆ ಸಂತೋಷ ಆಗ್ಬೇಕು. ನಿಮಗೆ ಒಂದು ದೊಡ್ಡ ಸಾಹಸ ಹೇಳ್ಕೊಡ್ತೀನಿ. ದೊಡ್ಡ ಸಾಹಸ ಅಂದ್ರೆ 100 ಮೀಟರ್ಸ್ ಓಡೋದಲ್ಲ, ಅಥವಾ ಇನ್ಯಾನೋ ಹೆದರ್ಸೋದಲ್ಲ. ನಾನು ಈ ಸಮಾಜಕ್ಕೆ ಒಳ್ಳೆಯವನಾಗಿರ್ಬೇಕು ಅಂತ ನಾವು ಹೋರಾಡೋದಿದೆಯಲ್ಲ, ಅದಕ್ಕಿನ್ನೂ ದೊಡ್ಡ ಸಾಹಸ ಇನ್ಯಾವುದೂ ಇಲ್ಲ. ನಿಮ್ಮ ಪಕ್ಕದ ಮನೆ ಜನಗಳು ನಿಮ್ಮನ್ನ ನೋಡಿ, ಇವನು ನಮ್ಮವನು, ಒಳ್ಳೆ ಹುಡುಗ, ನಾವು ಡಿಪೆಂಡ್ ಆಗ್ಬೋದು ಅನ್ನೋ ರೀತಿಯಲ್ಲಿ ನೀವು ನಡ್ಕೊಳ್ತಿರಲ್ಲ, ಅದಕ್ಕಿಂತ ಸಾಹಸ ಈ ಜಗತ್ತಿನಲ್ಲೇ ಇಲ್ಲ. ನೀವೆಲ್ಲ ಯೋಧರಾಗಬೇಕು, ಸೈನಿಕರಾಗಬೇಕು ಅಂದ್ರೆ ನೀವಿರೋ ಪರಿಸರದಲ್ಲಿ, ನೀವಿರೋ ಕಡೆ ಅದನ್ನ ಹರಡಬೇಕು. ನಾವು ಬರೀ ಒಳ್ಳೆಯವರಾಗಿರೋದಲ್ಲ, ಒಳ್ಳೆಯವರು ಅಂತ ಸಣ್ಣ ಪೆಟ್ಟಿ ಅಂಗಡಿ ಮುಂದೆ ಹಾಕೊಳ್ಳಿ ಕನ್ನಡ ಸೇನೆನ. ದೊಡ್ಡ ಮಾಲ್ಗಳು ಬೇಕಾಗಿಲ್ಲ, ಅಲ್ಲಿ ಪತ್ರಿಕೆಗಳಿರ್ಬೇಕು, ಕನ್ನಡ ಪತ್ರಿಕೆಗಳಿರ್ಬೇಕು. ಯಾರಾದ್ರೂ ಕನ್ನಡ ಗೊತ್ತಿಲ್ಲ ಅಂದ್ರೆ ಕನ್ನಡ ಮಾತಾಡೋದು ಹೇಳಿ. ಯಾಕೆ ಮಾತಾಡ್ತಿಲ್ಲ ಅಂತ ಹೊಡೆಯೋಕೆ ಹೋಗ್ಬೇಡಿ, ಎಲ್ರಿಗೂ ಇಷ್ಟ ಇರುತ್ತೆ. ಆ ನೀಗ್ರೋ ಕೂಡ ಒಂದೆರಡು ಪದ ಕಲಿಯಕ್ಕೆ ಇಷ್ಟಪಡ್ತಾರೆ. ನಮ್ಮ ಹತ್ರ ಎಲ್ಲ ಬಂದಿದ್ದಾರೆ, ನನ್ನ ಮನೇಲಿ ತಂಗಿದ್ದಾರೆ ನೀಗ್ರೋ ಹೆಣ್ಮಕ್ಳುಗಳು, ಹುಡುಗರೆಲ್ಲ. ಅವರೆಲ್ಲರೂ ಕೂಡ ಒಂದೊಂದು ಪದ ಕಲಿಯೋಣ ಅಂತ ಇಷ್ಟಪಡ್ತಾರೆ. ಆ ಕಲಿಸಿದಾಗ ಬರೋ ಸಂತೋಷನೇ ಬೇರೆ. ಯಾರ ಮೇಲೂ ಹಿಂಸೆಯ ಮೂಲಕ ಹೋಗ್ಬೇಡಿ, ದೌರ್ಜನ್ಯ ಮಾಡಬೇಡಿ. ದೌರ್ಜನ್ಯದ ವಿರುದ್ಧ ಹೋರಾಡೋದಕ್ಕೋಸ್ಕರವೇ ಈ ಕನ್ನಡ ಸೇನೆ ಶುರು ಆಗ್ತಾ ಇರೋದು. ನೀವು ಯಾವ ರೀತಿ ಮಾಡಬಹುದು, ಆ ಕನಸು ನಿಮ್ಮ ಒಳಗೆ ಇರಲಿ. ಆ ಕನಸನ್ನ ಇಟ್ಕೊಂಡು ನಾನು ಬಂದಿದ್ದೀನಿ. ಆ ಕನಸು ಸಾಧ್ಯತೆ ಇದೆ. ಆ ಸಾಧ್ಯತೆನ ನೀವೆಲ್ಲ ಅನ್ಕೋಬೇಕು ಮತ್ತು ಅದ್ರ ಬಗ್ಗೆ ಮಾತಾಡ್ಬೇಕು. ಇಲ್ಲಿ ಯಾವ ಕಾರಣಕ್ಕೂ ನೀವು ಯಾರು ಎಲ್ಲೂ ಕೂಡ ನಾನು ಅಗ್ನಿ ಶ್ರೀಧರ್ ಫಾಲೋಯರ್, ಅಗ್ನಿ ಶ್ರೀಧರ್ ನಮ್ಮ ಮುಖಂಡ ಅನ್ನೋದು ನಂಗೆ ಇಷ್ಟ ಆಗೋದಿಲ್ಲ. ನಾವು ಅಗ್ನಿ ಶ್ರೀಧರ್ ಸಂಗಡಿಗರು ಅಂತ ಹೇಳಿ, ಕಂಪ್ಯಾನಿಯನ್ಸ್. ಆ ವ್ಯಕ್ತಿ ಹೇಳಿದೆ, ನಮ್ಮ ಸ್ವಲ್ಪ ವಯಸ್ಸಾಗಿದ್ರೆ ನಮ್ಮ ಹಿರಿಯಣ್ಣ ಅಷ್ಟೇ ಆತ. ಮುಖಂಡ ಅನ್ನೋ ಪದ ಹೇಳ್ಬೇಡಿ. ಮುಖಂಡ ಅಂತ ಹೇಳಿದ ತಕ್ಷಣ ಆ ಮುಖಂಡ ಬದಲಾಯಿಸ್ಬೇಕು ಒಂದು ದಿನ ಅನ್ಸ್ಬಿಡುತ್ತೆ. ಆದ್ರೆ ನಮ್ಮವರು, ನಮ್ಮ ಸಂಗಡಿಗ ಅಂದಾಗ, ನಾನು ತಪ್ಪು ಮಾಡಿದಾಗ ಕಟ್ಟ ಕಡೆಯ ವ್ಯಕ್ತಿ ಬಂದು ಹೇಳಿ ಐ ಆಮ್ ಓಪನ್, ನಾನು ಕರ್ಕೊಂಡಿದ್ದೀನಿ ಕಿವಿಗಳನ್ನ. ಯಾವುದೇ ಇದಾದ್ರೂ ಸರ್ ನೀವ್ ಹಿಂಗ್ ಮಾಡ್ಬೇಕು, ನೀವ್ ಹಿಂಗ್ ಮಾಡ್ಬೇಡಿ. ನನ್ಗೆ ಸಣ್ಣ ಹುಡುಗರು ಹೇಳ್ತಾರೆ, ಅತಿ ಚಿಕ್ಕ ಹುಡುಗ ಹೇಳಿದ್ರು ನಾನು ಕೇಳ್ತೀನಿ. ನಾನು ಯಾವ ಕಾರಣಕ್ಕೂ ಇದನ್ನ ಬೇರೆ ರೀತಿ ತಗೊಂಡೋಗೋಣ. ಈ ಸೇನೆಯನ್ನ ನಾವು ಬೇರೆಯವ್ರನ್ನ ಹರಿಯೋದ್ರಲ್ಲಿ ಇದಿಲ್ಲ. ಇದು ಸರಿ ಇಲ್ಲ ಅಂತ ಬೈತಾನೆ ಇರ್ತೀವಿ. ನಾವು ಸರಿ ಮಾಡುವಂತಹ ರೀತಿಯಲ್ಲಿ ಬದುಕಬೇಕು, ಬಾಳಬೇಕು ಮತ್ತು ಸಮಾಜವನ್ನ ಬೆಳೆಸಬೇಕು. ಇಷ್ಟು ಹೇಳಿ ಸಮಾಧಾನದಿಂದ ಕೇಳಿಸ್ಕೊಂಡ ನಿಮ್ಮೆಲ್ಲರಿಗೂ ವಂದಿಸಿ ನಾನು ಮಾತು